नमस्कार, आप देख रहे हैं इंडिया 18 न्यूज। मैं हूं आपके साथ आरती सेंजा। रुक करते हैं इस वक्त की तमाम बड़ी खबरों पर। खबर कर्नाटक के जिला चिक्काबल्लापुर से है, जहां पर नागा अर्जुन इंजीनियरिंग कॉलेज में स्नातक समारोह आयोजित किया गया था। साल 2020 से 24 इंजीनियरिंग छात्रों के स्नातक समारोह में प्रिंसिपल डॉक्टर बीवी रविशंकर ने छात्रों को संबोधित करते हुए कहा कि आपने इंजीनियरिंग पूरी कर ली है, जीवन में एक महत्वपूर्ण पड़ाव पर पहुंच गए हैं। आपके पास प्रौद्योगिकी के युग में आपके सामने आने वाली चुनौतियों का सामना करने की ताकत आ गई है। उन्होंने आगे कहा कि कॉलेज के स्टाफ सदस्यों ने आपको पढ़ाई के दौरान हर तरह का सहयोग दिया। आज आपने अपनी इंजीनियरिंग की डिग्री पूरी कर ली है, हमें बहुत गर्व है। कार्यक्रम में विशिष्ट अतिथि के रूप में न्यू फॉल्ट ग्रुप के प्रमुख जगदीश मैया उपस्थित रहे और स्नातक कर रहे विद्यार्थियों को विशेष व्याख्यान दिया। टेक्नोलॉजी के युग में आपको नई नई चीजों के साथ प्रयोग करना चाहिए ताकि आपके व्यक्तित्व विकास के साथ आपका भविष्य भी उज्जवल हो। इस अवसर पर कॉलेज के निर्देशक डॉक्टर SG गोपाल कृष्ण, प्रोफेसर सुरेश नागेश और सभी विभागों के प्रमुख उपस्थित रहे हैं। कर्नाटक के चिक्काबल्लापुर से सलामुद्दीन की रिपोर्ट। ಕಂಪ್ಯೂಟರ್ ಸೈನ್ಸ್ ಅಂದರೆ 68, ಎಲೆಕ್ಟ್ರಾನಿಕ್ಸು 40, ಆಮೇಲೆ ಡಾಟಾ ಸೈನ್ಸ್ ಬಂದು 36, ಆಮೇಲೆ A&ML ಅದು ಹೇಳ್ತಾ ಇದ್ದೀರಲ್ಲ ನೀವು, ಅದರಲ್ಲಿ 35, ಆಮೇಲೆ ಸಿವಿಲಲ್ಲಿ 17 ಜನ ಈ ಒಂದು ಪದವಿಯನ್ನು ಪಡೆದಿದ್ದಾರೆ. ಅವ್ರು ಹೇಳ್ತಾ ಇದ್ದಂಗೆ ಎ ಅಂತಂದರೆ ಹೆಂಗೆ ಅಂದರೆ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತಂದರೆ ಈಗ ಯಾವ ಕ್ಷೇತ್ರದಲ್ಲಿ ಇಲ್ಲ ಅನ್ನೋಕ್ಕೆ ಹುಡುಕ್ಬೇಕಾಗುತ್ತೆ. ಸೊ ಅನ್ನೋ ಟೆಂಟಿಕಲ್ಸ್ ಎಲ್ಲ ಕ್ಷೇತ್ರದಲ್ಲೂ ಬರ್ತಾ ಇದೆ, ಈಗ ನಿಮ್ಮ ಮೀಡಿಯಾದಲ್ಲೇ ಬರ್ತಾ ಇದೆ. ಹಾಗಿದ್ದಾಗ ನಮ್ಮ ವಿದ್ಯಾರ್ಥಿಗಳು ಯಾವ ರೀತಿ ಬರ್ತಕ್ಕಂಥ ಕಾಲಕ್ಕೆ ಸ್ಪಂದಿಸ್ಕೋಬೇಕು ಅನ್ನೋದನ್ನು ನಾವು ಈ ಕಾಲೇಜು ಅರ್ಥ ಮಾಡಿಕೊಂಡಿದೆ. ಅದೇ ರೀತಿ ಅವರಿಗೆ ಬೇಕಾಗಿರ್ತಕ್ಕಂಥ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಏನು ಕೊಡಬೇಕು ಅದನ್ನು ಸಹ ಕೊಟ್ಟಿದ್ದೀವಿ. ಸೊ ನಮ್ಗನ್ಸುತ್ತೆ ಈಗಿನ ಪದವಿ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಈಗ ಎಲಿಜಿಬಿಲಿಟಿ ಇದ್ದಾರೆ, ಒಂದು ಎಲಿಜಿಬಲ್ ಅಂತ ಹೇಳ್ಬೋದು, ಆ್ಯಂಡ್ ಕೇಪಬಲ್ ಅನ್ನೋ ಕ್ವಶನ್ಸ್ ಬರ್ತದೆ. ಸೊ ಕೇಪಬಿಲಿಟಿ ಡೆಫಿನೆಟಾಗಿ ನಮ್ಮ ಕಡೆಯಿಂದ ಎಷ್ಟು ಬೇಕೋ ಅಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಟ್ರೈನಿಂಗ್ ಕೊಟ್ಟಿದ್ದೀವಿ. ನಮಗೆ ಒಂಥರ ಕಾನ್ಫಿಡೆನ್ಸ್ ಇದೆ, ನಮ್ಮ ಮಕ್ಕಳು ಎಲ್ಲೇ ಹೋದರೂ ಸೈ ಅಂತಾರೆ. ಆಮೇಲೆ ದೇಶಕ್ಕೆ ಯಾವ ಥರ ಕೊಡುಗೆ ಕೊಡಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ ನಮಗೆ ಉತ್ಸುಕ ಒಂದು ನಂಬಿಕೆಯನ್ನು ಉಟ್ಕೊಂಡಿದೆ. ಆದರೆ ಅನ್ಎಂಪ್ಲಾಯ್ಮೆಂಟ್ ಇದ್ದರೂ ಸಹ ಮಕ್ಕಳುಗಳಿಗೆ ಅಂದರೆ ಅವಕಾಶಗಳು ತುಂಬ ಜಾಸ್ತಿ ಇದೆ. ಸೊ ಸರಿಯಾದಂತಹ ಸ್ಕಿಲ್ ಇದ್ದರೆ ದಟ್ ಇಸ್ ನೆವರ್ ಎ ಪ್ರಾಬ್ಲಮ್. ಹಾಗಾಗಿ ಹೌದು, ಈಸ್ ನಂಬರ್ 1 ಇವಾಗ. ಆ್ಯಸ್ ಯು ಕ್ಯಾನ್ ಇಮ್ಯಾಜಿನ್ ಅದರದ್ದೊಂದು ತುಂಬ ದೊಡ್ಡ ಪ್ರಮಾಣದ ಒಂದು ಎಕ್ಸ್ಪ್ಲೋಷನ್ ಆಗ್ತಾ ಇದೆ. ಸೊ ಅದು ಜನರೇಟಿವ್ ಇರ್ಬೋದು, ಡಾಟಾ ಸೈನ್ಸ್ ಇರ್ಬೋದು, ಅಥವಾ ಬೇರೆ ಯಾವುದೇ ಥರದ ಒಂದು ಚಾಟ್ GPT ಇರ್ಬೋದು, ಎಲ್ಲದಕ್ಕೂ ಸಹ ಈಸ್ ದ ಬೇಸ್. ನಿನ್ನಷ್ಟೇ ಇವರು ಶ್ರೀಮನ್ ಅವರ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು, ಚಿಕ್ಕ ಮಕ್ಕಳು ಹುಟ್ಟಿದವಾಗ ಅಂತ ಹೇಳ್ತಾರಂತ. ಅಲ್ಲ, ಅದು ಸ್ಟ್ಯಾಂಡ್ಸ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಅದನ್ನು ಇಂಡಿಯಾ ಹ್ಯಾಸ್ ರಿಯಲಿ ಕಾಟ್ ಆನ್ ಟು ಇಟ್. ಸೊ ಸ್ಟ್ಯಾಂಡ್ಸ್ ಫಾರ್ ಹೌದು, ನಮ್ಮ ತಾಯಿನೂ ಹೌದು, ಟೆಕ್ನಾಲಜಿಯು ನಮ್ಮ ತಾಯಿಯಾಗಿರಬೇಕಾಗುತ್ತೆ.